ಮುಖ್ಯಮಂತ್ರಿಗಳು ಈಗಾಗಲೇ ತನಿಖೆಗೆ ಆದೇಶ ಮಾಡಿದ್ದಾರೆ. ಇವತ್ತು ನಾನು ಕೂಡ ಅದೇ ಒತ್ತಾಯ ಮಾಡ್ತೀನಿ, ತನಿಖೆ ಆಗಬೇಕು. ಯಾರು ತಪ್ಪಿಸ್ತಾರೆ ಅವ್ರ ತರ ನಿರ್ದಾಕ್ಷಿಣ್ಯವಾಗಿ ಕ್ರಮ ಆಗಬೇಕು. ಯಾಕಂದ್ರೆ ಜೀವ ಇಟ್ಕೋಬೇಕು, ಜೀವ ವಾಪಸ್ ಬರಬೇಕು. ನೈತಿಕವಾಗಿಯೂ ಸಹಿತ ನಾವು ಇದು ಆಗಿದೆ, ಇದು ಯಾರಿಗೂ ಕೂಡ ಊಹಿಸಲಾರ್ದಂತ ನಾವು ಅದನ್ನ ಜವಾಬ್ದಾರಿ ನೋಡ್ಬೇಕಾಗ್ತದೆ, ಎನ್ಕ್ವೈರಿ ಮಾಡಬೇಕಾಗ್ತದೆ. ತಪ್ಪಿಸ್ ಯಾರಿದ್ದಾರೆ ಆ ತಪ್ಪಿಸ್ತರ ಮೇಲೆ ಅದೇ ನೈತಿಕ ಜವಾಬ್ದಾರಿ. ಯಾರು ತಪ್ಪಿಸ್ತಾರೆ ಅವ್ರ ಮೇಲೆ ನಿರ್ದಾಕ್ಷಿಣ್ಯ ಕ್ರಮ ತಗೊಳ್ತೀವಿ. PSC ಅಧಿಕಾರಿಗಳನ್ನು ಕೂಡ ಇದರಲ್ಲಿ ಇನ್ವಾಲ್ವ್ ಮಾಡಬೇಕು. ಒಟ್ಟು ಯಾರೇ ಇರಲಿ, ಎಷ್ಟೇ ದುಡ್ಡವರಲ್ಲಿ ಯಾರೇ ಇರಲಿ, ನಿರ್ದಾಕ್ಷಿಣ್ಯವಾಗಿ ಸಹ ತನಿಖೆ ಆಗ್ಬೇಕು. ತಪ್ಪಿಸ್ತರಿಗೆ ನಾವು ಶಿಕ್ಷೆ ಮಾಡ್ತೀವಿ. ಅಲ್ಲ, ಬಿಜೆಪಿ ಇದರಲ್ಲಿ ರಾಜಕೀಯ ಬೇಳೆಯನ್ನ ಬೇಯಿಸ್ಕೊಳ್ತಾ ಇದೆ. ನೋಡಿ, ರಾಜಕೀಯ ಬೇಳೆ ಬೇಯಿಸುವಂತ ಸಂದರ್ಭ ಪಾಪ ಜೀವಗಳು ಯಾರು ಹಾಸ್ಪಿಟಲ್ ಇದ್ದಾರೆ ಅವ್ರಿಗೆ ಒಳ್ಳೆ ರೀತಿಯಿಂದ ಟ್ರೀಟ್ಮೆಂಟ್ ಆಗಬೇಕು. ಅವ್ರಿಗೆ ಉನ್ನತ ಟ್ರೀಟ್ಮೆಂಟ್ ಬೇಕಾಗಿರೋ ಕಾರ್ಪೊರೇಟ್ ಆಗಲಿ ಪ್ರೈವೇಟ್ ಆಗಲಿ ಅಲ್ಲಿ ಟ್ರೀಟ್ಮೆಂಟ್ ಆಗಬೇಕು. ಅವ್ರು ಜೀವ ಉಳಿಸ್ಬೇಕು. ಅವ್ರು ವಾಪಸ್ಸು ಆರೋಗ್ಯ ಮತ್ತು ಎರಡನೇದಾಗಿ ಯಾರು ಇದರಲ್ಲಿ ಮಾರ್ಕೆಟ್ಸ್ಗೆ ಮಾಡಲಿಲ್ಲ. ಯಾವ ಇಲಾಖೆ ಇದೆ, ಪೊಲೀಸ್ ಇಲಾಖೆ ಇದೆ, KSC ಇದೆ, ಮತ್ತೊಂದಿದೆ, ಯಾರಿದ್ದಾರೆ. ಮುಖ್ಯಮಂತ್ರಿಗಳು ಈಗಾಗಲೇ ತನಿಖೆಗೆ ಆದೇಶ ಮಾಡಿದ್ದಾರೆ. ಇವತ್ತು ನಾನು ಕೂಡ ಅದೇ ಒತ್ತಾಯ ಮಾಡ್ತೀನಿ, ತನಿಖೆ ಆಗಬೇಕು. ಯಾರು ತಪ್ಪಿಸ್ತಾರೆ ಅವ್ರ ತರ ನಿರ್ದಾಕ್ಷಿಣ್ಯವಾಗಿ ಕ್ರಮ ಆಗಬೇಕು. ಯಾಕಂದ್ರೆ ಜೀವ ಇಟ್ಕೋಬೇಕು, ಜೀವ ವಾಪಸ್ ಬರಬೇಕು. ನೈತಿಕವಾಗಿಯೂ ಸಹಿತ ನಾವು ಇದು ಆಗಿದೆ, ಇದು ಯಾರಿಗೂ ಕೂಡ ಊಹಿಸಲಾರ್ದಂತ ನಾವು ಅದನ್ನ ಜವಾಬ್ದಾರಿ ನೋಡ್ಬೇಕಾಗ್ತದೆ, ಎನ್ಕ್ವೈರಿ ಮಾಡಬೇಕಾಗ್ತದೆ. ತಪ್ಪಿಸ್ ಯಾರಿದ್ದಾರೆ ಆ ತಪ್ಪಿಸ್ತರ ಮೇಲೆ ಅದೇ ನೈತಿಕ ಜವಾಬ್ದಾರಿ. ಯಾರು ತಪ್ಪಿಸ್ತಾರೆ ಅವ್ರ ಮೇಲೆ ನಿರ್ದಾಕ್ಷಿಣ್ಯ ಕ್ರಮ ತಗೊಳ್ತೀವಿ. PSC ಅಧಿಕಾರಿಗಳನ್ನು ಕೂಡ ಇದರಲ್ಲಿ ಇನ್ವಾಲ್ವ್ ಮಾಡಬೇಕು. ಒಟ್ಟು ಯಾರೇ ಇರಲಿ, ಎಷ್ಟೇ ದುಡ್ಡವರಲ್ಲಿ ಯಾರೇ ಇರಲಿ, ನಿರ್ದಾಕ್ಷಿಣ್ಯವಾಗಿ ಸಹ ತನಿಖೆ ಆಗ್ಬೇಕು. ತಪ್ಪಿಸ್ತರಿಗೆ ನಾವು ಶಿಕ್ಷೆ ಮಾಡ್ತೀವಿ. ಅಲ್ಲ, ಬಿಜೆಪಿ ಇದರಲ್ಲಿ ರಾಜಕೀಯ ಬೇಳೆಯನ್ನ ಬೇಯಿಸ್ಕೊಳ್ತಾ ಇದೆ. ನೋಡಿ, ರಾಜಕೀಯ ಬೇಳೆ ಬೇಯಿಸುವಂತ ಸಂದರ್ಭ ಪಾಪ ಜೀವಗಳು ಯಾರು ಹಾಸ್ಪಿಟಲ್ ಇದ್ದಾರೆ ಅವ್ರಿಗೆ ಒಳ್ಳೆ ರೀತಿಯಿಂದ ಟ್ರೀಟ್ಮೆಂಟ್ ಆಗಬೇಕು. ಅವ್ರಿಗೆ ಉನ್ನತ ಟ್ರೀಟ್ಮೆಂಟ್ ಬೇಕಾಗಿರೋ ಕಾರ್ಪೊರೇಟ್ ಆಗಲಿ ಪ್ರೈವೇಟ್ ಆಗಲಿ ಅಲ್ಲಿ ಟ್ರೀಟ್ಮೆಂಟ್ ಆಗಬೇಕು. ಅವ್ರು ಜೀವ ಉಳಿಸ್ಬೇಕು. ಅವ್ರು ವಾಪಸ್ಸು ಆರೋಗ್ಯ ಮತ್ತು ಎರಡನೇದಾಗಿ ಯಾರು ಇದರಲ್ಲಿ ಮಾರ್ಕೆಟ್ಸ್ಗೆ ಮಾಡಲಿಲ್ಲ. ಯಾವ ಇಲಾಖೆ ಇದೆ, ಪೊಲೀಸ್ ಇಲಾಖೆ ಇದೆ, KSC ಇದೆ, ಮತ್ತೊಂದಿದೆ, ಯಾರಿದ್ದಾರೆ.